ಧಾರವಾಡ ಕರ್ನಾಟಕ ವಿವಿಯಲ್ಲಿ ಎಬಿವಿಪಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕರ್ನಾಟಕ ವಿವಿ ಆಡಳಿತ ಕಚೇರಿ ಎದುರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾದ್ರೆ ಏನಾಗಿರಬಹುದು? ಪ್ರೊಫೆಸರ್ ತಂಗುದೊರೆ ಅಮಾನತಿಗೆ ಆಗ್ರಹಿಸಿ ಮಾಡಲಾಗ್ತಾ ಇರುವಂತಹ ಪ್ರೊಟೆಸ್ಟ್ ಇದು. ಈ ವೇಳೆ ಏಕಾಏಕಿ ಆಡಳಿತ ಕಚೇರಿಗೆ ನುಗ್ಗಿ ಗಲಾಟೆ ಕೂಡ ಮಾಡಿದ್ದಾರೆ. ಹೂಕುಂಡ ಒಡೆದು ಹಾಕಿ ವಿದ್ಯಾರ್ಥಿ ಸಂಘಟನೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ತಡೆಯಲು ಹರಸಾಹಸವೇ ಪಟ್ಟಿದ್ದಾರೆ, ಯತ್ನಿಸಿದ್ದಾರೆ. ಆದರೂ ಕೂಡ ಒಳಗೆ ನುಗ್ಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ದಾರೆ. ಬಾಟನಿ ಪ್ರೊಫೆಸರ್ ವಿದ್ಯಾರ್ಥಿನಿ ಅನೈತಿಕ ಸಂಬಂಧಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆ ಅಮಾನತು ಮಾಡಿ ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಎಬಿವಿಪಿ ಕಡೆಯಿಂದ ಮಾಡಲಾಗ್ತಾ ಇರುವಂತಹ ಪ್ರತಿಭಟನೆ ಇದು. ಹೀಗೆ ಅವರನ್ನ ಅಮಾನತು ಮಾಡಿ, ಸಸ್ಪೆಂಡ್ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಕೈಗೆ ಸಿಕ್ಕಿದೆಲ್ಲವೂ ಕೂಡ ಎತ್ತು ಹೊಡೆದು ಬಿಸಾಕ್ತಾ ಇದ್ದಾರೆ. ಹೀಗೆ ಇದೀಗ ಪ್ರೊಫೆಸರ್ ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ತಡಿಲಿಕ್ಕೆ ಪೊಲೀಸರು ಕೂಡ ಹರಸಾಹಸವೇ ಪಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಅನೈತಿಕ ಸಂಬಂಧ ಇದೆ ಅನ್ನುವಂಥದ್ದು ವಿಚಾರ ಗೊತ್ತಾಗಿದೆ. ಹಾಗಾಗಿ ಈ ಹಿನ್ನೆಲೆ ಅವರನ್ನ ಅಮಾನತು ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಿದ್ದಾರೆ. ಅದರ ಜೊತೆಗೆ ಎಬಿವಿಪಿ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರು ಇಲ್ಲಿ ಬಹಳಷ್ಟು ಸರ್ಕಸ್ ಮಾಡಿದ್ದಾರೆ. ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರೊಫೆಸರ್ ತಂಗುದೊರೆ ಇವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕರ್ನಾಟಕ ವಿವಿ ಆಡಳಿತ ಕಚೇರಿ ಎದುರು ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇವತ್ತು. ಹೂಕುಂಡ ಏನೆಲ್ಲ ಕೈಗೆ ಸಿಗ್ತಾ ಇದೆ ಎಲ್ಲವೂ ಕೂಡ ಹೊಡೆದು ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಯವರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಈ ರೀತಿ ಅವ್ರನ್ನ ತಡಿಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಯಾರು ಕೂಡ ಕೇಳಲಿಲ್ಲ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಒಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದೆಲ್ಲ ಹೊಡೆದಾಕಿದ್ದಾರೆ. ಬಾಟನಿ ಪ್ರೊಫೆಸರ್ ವಿದ್ಯಾರ್ಥಿನಿ ಅನೈತಿಕ ಸಂಬಂಧ ಇದೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಇದನ್ನ ಖಂಡಿಸಿ ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಈ ರೀತಿಯಾಗಿ ಮಾಡಿ ಪ್ರತಿಭಟನೆ ಮಾಡಿ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ ಏನಾಗಿರ್ಬೋದು, ಏನ್ ಘಟನೆ, ಆಕ್ಚುಲಿ ಯಾರಿಗೇನ್ ಸಂಬಂಧ ಇದೆ ಅಥವಾ ಏನಕ್ಕೆ ಇಷ್ಟೊಂದು ಆಕ್ರೋಶ ವ್ಯಕ್ತ ಆಗ್ತಾ ಇರೋದು, ಏನಿದೆಲ್ಲವೂ ಅಂತ? ರೋಷನ್, ಏನಂತಂದ್ರೆ ಈ ಪ್ರೊಫೆಸರ್ ಅಂತ ತಂಗುದೊರೆ ಅಂತ ಒಂದು ಪ್ರೊಫೆಸರ್ ಇದ್ದಾರೆ. PhD ಮಾಡ್ತಕ್ಕಂಥ ವಿದ್ಯಾರ್ಥಿನಿ ಜೊತೆ ಅನಿಶ್ಚಿತವಾಗಿ ವರ್ತನೆ ಮತ್ತು ಒಂದೇನೋ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಎಬಿಪಿ ಇವರಿಗೆ ವಿದ್ಯಾರ್ಥಿಗೆ ಗೊತ್ತಾದ ನಂತರ ಅವ್ರು ಏನ್ ಮಾಡ್ತಾರೆ, ಈ ನಮ್ಮ ಕುಲಸಚಿವರಿಗೆ ಅವ್ರಿಗೂ ಕೂಡ ಕುಲಪತಿಗಳಿಗೆ ಕೂಡ ದೂರನ್ನು ಕೊಡ್ತಾರೆ. ನೀವು ಈ ತಂಗುದೊರೆನ ಇಲ್ಲಿಂದ ತೆಗೆದಾಕ್ಬೇಕು, ಅಮಾನತು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಕುಲಪತಿಗಳು ಏನೋ ನಿರ್ಧಾರ ತೆಗೆದುಕೊಳ್ಳೋ ಕಾರಣ ಎಬಿಪಿ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಇವತ್ತು ಅವ್ರು ಏಕಾಏಕಿ ಕುಲಪತಿಗಳ ಚೇಂಬರ್ಗೆ ನುಗ್ಗಿಬಿಟ್ಟು ನೀವು ಅವ್ರನ್ನ ಅಮಾನತು ಮಾಡಲೇಬೇಕಂತ ಪಟ್ಟಿಡಿದಾಗ ಅಲ್ಲಿ ಕೂಡ ಬಿಗಿ ಬಂದೋಬಸ್ತ್ ಆಗುತ್ತೆ. ಈ ಟೈಮಲ್ಲಿ ಅವರು ಅಲ್ಲಿದ್ದಂತ ಕುಲಪತಿಗಳೇ ಚೇಂಬರ್ ಇರ್ತಕ್ಕಂಥ ಹೂಕುಂಡಗಳನ್ನೆಲ್ಲ ಎಲ್ಲ ಎಸೆದೇ ಹೋಗುದು. ಸೊ ತುಂಬಾ ಆಕ್ರೋಶ ಬರ್ತಾವ. ಯಾವ್ದೇ ಪೊಲೀಸರ ಇದಕ್ಕೂ ಕೂಡ ಅವರು ಕೇರ್ ಮಾಡೋದಿಲ್ಲ. ಲಾಸ್ಟಿಗೆ ಕುಲಪತಿಗಳು ಇರೋ ಎಲ್ಲ ಪ್ರತಿಭಟನೆ ಮಾಡಿದು ಅವರನ್ನು ಇವತ್ತು ಪ್ರೊಫೆಸರ್ ತಂಗುದೊರೆಯನ್ನ ಅಮಾನತಲ್ಲಿ ಮಾಡ್ತಕ್ಕಂಥ ರೋಷಿನಿ.
ಎಸ್ ಪ್ರಶಾಂತ್, ಈಗ ಬೇರೆ ಏನ್ ಮಾಡ್ಬೋದು ಅಂತಂದ್ರೆ ಈ ಮಟ್ಟಕ್ಕೆ ಒಂದು ಏನೋ ಸಸ್ಪೆಂಡ್ ಮಾಡ್ಬೋದು, ಹೌದು. ಆದ್ರೂ ಕೂಡ ಈ ಒಂದು ವಿಚಾರ ಯಾವಾಗ ಗೊತ್ತಾಗಿರ್ಬೋದು ವಿದ್ಯಾರ್ಥಿಗಳಿಗೆ, ಅಥವಾ ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ಇಲ್ಲೇನಾದ್ರೂ ನಡೆದಿದ್ಯಾ? ಕಾರಣ ಏನು ಅಂತಂದ್ರೆ ಒಂದು ಯೂನಿವರ್ಸಿಟಿ ಹತ್ರ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ ಅಂತಂದ್ರೆ ಅದು ಬೇರೆ ವಿದ್ಯಾರ್ಥಿಗಳ ಮೇಲೆಯೂ ಕೂಡ ಬಹಳಷ್ಟು ಪರಿಣಾಮ ಬೀರುತ್ತೆ. ರೋಷಿನಿ, ಏನಂತಾರೆ, ಈ ಘಟನೆ ಈಗ ಆಗಿದ್ದ ಘಟನೆ ಅಲ್ಲ ಇದೆ. ಇದು ಕೂಡ ಸುದ್ದಿನ ನಾವು ಕೂಡ ಸುದ್ದಿ ಕೂಡ ಮಾಡಿರ್ತಕ್ಕಂಥದ್ದು, ರಾಜ್ಯದಿಂದ ಈ ಸುದ್ದಿ ಕೂಡ ಮಾಡಿರ್ತಕ್ಕಂಥದ್ದು. ಈ ಘಟನೆ ಆಗಿದ್ದು ಒಂದು ವರ್ಷದ ನಂತರ ಏನಾಗತ್ತೆ ಅಂತಂದ್ರೆ, ಈ ಇನ್ನೊಬ್ಬ ವಿದ್ಯಾರ್ಥಿ ಇರ್ತಾನೆ, PhD ಮಾಡ್ಲಿಕ್ಕೆ ಬಂದ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಈ ಪ್ರೊಫೆಸರ್ ತಂಗುದರೆ ಕಿರುಕುಳ ಕೊಡ್ತಕ್ಕಂಥದ್ದು. ಅವಳನ್ನ ಕರ್ಕೊಂಬಾ, ಅವಳನ್ನ ನಂಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳು ಅಂತ ಹೇಳಿ ಅವನಿಗೆ ಒತ್ತಾಯಪೂರ್ವಕವಾಗಿ ಅವನಿಗೆ ಟಾರ್ಚರ್ ಅನ್ನು ಕೊಡ್ತಾರೆ. ಆ ಟೈಮಲ್ಲಿ ಆ ವಿದ್ಯಾರ್ಥಿ ABVP ವಿದ್ಯಾರ್ಥಿಗಳಿಗೆ ಸಂಪರ್ಕ ಮಾಡಿ ಈ ಹೇಳ್ತಾನೆ, ಇಲ್ಲ ಈ ಪ್ರೊಫೆಸರ್ ತಂಗುದರ್ ನನಗೆ ತುಂಬಾನೇ ಕಿರುಕುಳ ಕೊಡ್ತಕ್ಕಂಥದ್ದು, ಮತ್ತೆ ಆ ಹುಡುಗಿನ ನನಗೆ ಹೆಂಗಾರ ಕನೆಕ್ಟ್ ಮಾಡಿಕೊಡು ಅಂತ ಹೇಳಿ ನನಗೆ ಇದು ಮಾಡ್ತಾನೆ ಅಂತ ಹೇಳಿದಾಗ ಆ ABVP ಸದಸ್ಯರು ಇವತ್ತು ಏಕಾಏಕಿ ಕುಲಪತಿ ಚೇಂಬರ್ಗೆ ನುಗ್ಗಿರ್ತಕ್ಕಂಥದ್ದು. ರೋಷಿನಿ, ಎಸ್, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಇದೀಗ ಪ್ರೊಫೆಸರ್ ಮೇಲೆ ಈ ರೀತಿಯಾದಂತಹ ಆರೋಪಗಳಿರುವುದು. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಹೇಗೆಲ್ಲ ಅವರು ಮೆಂಟಲಿ ಡಿಸ್ಟರ್ಬ್ ಮಾಡಿದ್ರು ವಿದ್ಯಾರ್ಥಿನಿಗೆ ಅಂತ ಹೇಳಿ. ABVP ಪ್ರತಿಭಟನೆ ಹಿನ್ನೆಲೆ ಈಗಾಗಲೇ ಪ್ರೊಫೆಸರ್ ದೇವರಾಜ್ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ವಿದ್ಯಾರ್ಥಿನಿ ಜೊತೆ ಸಂಪರ್ಕ ಹೊಂದಿದ್ದಾರಂತೆ ಪ್ರೊಫೆಸರ್, ಹಾಗಾಗಿ ಇವರನ್ನ ಅಮಾನತು ಮಾಡಬೇಕು. ಅದರಲ್ಲೂ ಕೂಡ ಆ ವಿದ್ಯಾರ್ಥಿನಿಗೆ ಎಲ್ಲೋ ಒಂದು ರೀತಿಯಾಗಿ ಮಾನಸಿಕ ಕಿರುಕುಳ ಕೊಡ್ತಾ ಇದ್ರು ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಏನೋ ಒಂದು ರೀತಿಯಾಗಿ ಕರ್ಕೊಂಡ್ ಬಾ ಅಥವಾ ಜೊತೆಯಲ್ಲಿರು ಈ ರೀತಿಯಾಗಿ ಹೇಳ್ತಾ ಇದ್ರು ಅನ್ನೋಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಹಾಗಾಗಿ ಇದೆಲ್ಲವೂ ಕೂಡ ABVP ಕಾರ್ಯಕರ್ತರ ಗಮನಕ್ಕೂ ಕೂಡ ಬಂದಿದೆ. ಇಂಥ ವಿಚಾರಗಳು ಬಂದಾಗ ABVP ಕಾರ್ಯಕರ್ತರು ಯಾವಾಗಲೂ ಕೂಡ ಮುಂದಾಗಿರ್ತಾರೆ ನಿಲ್ಲೋದಕ್ಕೆ. ಹಾಗಾಗಿ ಈಗ ಇದೇ ವಿಚಾರವನ್ನ ಖಂಡಿಸಿ ಈಗ ABVP ಸಂಘಟನೆಯ ಕಾರ್ಯಕರ್ತರು ಈ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ ಈ ಪ್ರೊಫೆಸರ್ನ ಈಗಾಗಲೇ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ದೇವರಾಜ್ ತಂಗುದೊರೈ ಇವರನ್ನ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಾಗಿದೆ. KVV ಕುಲಪತಿ AM ಖಾನ್ ಅಮಾನತುಗೊಳಿಸಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ರು. ಅಮಾನತು ಆದೇಶ ಆದ ನಂತರ ಇಲ್ಲಿ ಪ್ರತಿಭಟನೆಗೆ ಕೈಬಿಟ್ಟಿದ್ದಾರಂತೆ ಈ ಒಂದು ABVP ಕಾರ್ಯಕರ್ತರು. ಹೀಗೆ ಇಷ್ಟೆಲ್ಲ ಆಗಿದೆ. ಇದೆಲ್ಲವೂ ಕೂಡ ಎಷ್ಟು ದಿನದಿಂದ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದು ಅಥವಾ ಈ ಒಂದು ವಿಚಾರ ಮುನ್ನೆಲೆಗೆ ಯಾವಾಗ ಬಂತು ಆವಾಗ ABVP ಕಾರ್ಯಕರ್ತರು ಮುಂದಾಗಿ ಮೊದಲನೇದಾಗಿ ಇದನ್ನ ಖಂಡಿಸಿದ್ದಾರೆ. ಅದರ ಜೊತೆಗೆ ಆ ಪ್ರೊಫೆಸರ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಯಾವಾಗ ಗಲಾಟೆ ಮಾಡಿದ್ರು, ಈ ರೀತಿಯಾಗಿ ಹಠಕ್ಕೆ ಬಿದ್ದಿದ್ರು, ಕೂಡಲೇ ಅಲ್ಲಿರುವಂತಹ ಸಿಬ್ಬಂದಿ ಈ ರೀತಿಯಾಗಿ ಅವರನ್ನ ಸಸ್ಪೆಂಡ್ ಕೂಡ ಮಾಡಾಕಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆಯ ವಿಚಾರ. ಇನ್ನು ಅದೆಷ್ಟು ಹೆಣ್ಮಕ್ಳಿಗೆ ಈ ರೀತಿಯಾಗಿ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಥವಾ ಯಾವ ರೀತಿಯಾದಂಥ ಟಾರ್ಚರ್ ಕೊಡ್ತಾ ಇದ್ರು ಏನೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಕಾಲೇಜ್ಗಳಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದ್ರೆ ಇದನ್ನ ಖಂಡಿಸಬೇಕಾಗತ್ತೆ.